ನೀವು ಹಿಂದೂಗಳಾದ ನಮಗೆ ನಮ್ಮ ಧರ್ಮದ ಮೂಲ ಹೆಸರು ಸನಾತನ ಧರ್ಮ ಅನ್ನೋದು ಗೊತ್ತಿದೆಯಾ? ಅದರ ಅರ್ಥ ಗೊತ್ತಿದೆಯಾ? ಯಾರಾದರೂ ನಿಮ್ಮನ್ನು ಸನಾತನ ಧರ್ಮ ಅಂದರೆ ಏನು ಅಂತ ಪ್ರಶ್ನೆ ಮಾಡಿದರೆ ಏನಂತ ಉತ್ತರ ಕೊಡ್ತೀರಾ? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸ್ಮಿತಾ, ಆರ್ಷ ವಿದ್ಯಾ ಸಮಾಜದ ಫುಲ್ ಟೈಮರ್. ಒಂದು ಕಡೆ ಸ್ವಧರ್ಮದ ಬಗ್ಗೆ ನಾವು ಅಜ್ಞಾನವನ್ನು ತುಂಬಿಕೊಂಡಿರುವಾಗ, ಇನ್ನೊಂದು ಕಡೆಯಿಂದ ಈ ನಮ್ಮ ಧರ್ಮವನ್ನು ನಾಶ ಮಾಡಬೇಕು ಅಂತ ಪಣ ತೊಟ್ಟಿರೋ ದುಷ್ಟಶಕ್ತಿಗಳು ಸನಾತನವನ್ನು ನಾಶ ಮಾಡಿ, ಸನಾತನ ಧರ್ಮವನ್ನು ನಾಶ ಮಾಡಿ, ಇರೆಡಿಕೇಟ್ ಸನಾತನ ಧರ್ಮ ಅಂತ ನೇರ ದಾಳಿಗಳನ್ನು ಮಾಡ್ತಿವೆ. ಈ ದುಷ್ಟಶಕ್ತಿಗಳು ಸನಾತನ ಧರ್ಮವನ್ನು ನಾಶ ಮಾಡೋದಕ್ಕಾಗಿ ಎಲ್ಲ ರೀತಿಯ ದಾಳಿಗಳನ್ನು, ಅತ್ಯಾಚಾರಗಳನ್ನು ಮಾಡುತ್ತಿರುವಾಗ ದುರ್ದೈವವಶಾತ್ ಕೆಲವು ಕಪಟಿಗಳು ಜನರಿಗೆ ವರ್ತಮಾನ ಸಮಸ್ಯೆಗಳ ಬಗ್ಗೆ, ಅಧರ್ಮಿಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸದೆ ಮಾಯೆಯಲ್ಲಿ ಮುಳುಗಿ ಕೇವಲ ಎಲ್ಲ ಮತಗಳು ಒಳ್ಳೆಯದನ್ನೇ ಹೇಳೋದು, ಎಲ್ಲ ಮತಗಳು ಶಾಂತಿಯನ್ನೇ ಸಾರೋದು ಮತ್ತು ಹಿಂದೂ ಧರ್ಮವನ್ನು ಯಾರಿಂದಲೂ ನಾಶ ಮಾಡೋಕೆ ಸಾಧ್ಯವಿಲ್ಲ ಅಂತೆಲ್ಲ ಹೇಳ್ತಾ ಹಿಂದೂ ಸಮೂಹವನ್ನೇ ಮರಳು ಮಾಡ್ತಿದ್ದಾರೆ. ಇಂತಹವರ ಮಾತನ್ನು ಕೇಳಿ ನಮ್ಮಲ್ಲೂ ಹಲವರಿಗೆ ಹೌದು, ಹಿಂದೂ ಧರ್ಮವನ್ನು ಯಾರಿಂದಲೂ ನಾಶ ಮಾಡಲು ಸಾಧ್ಯವಿಲ್ಲ ಅಂತ ಅನಿಸಿರಬಹುದು. ಹಿಂದೂ ಧರ್ಮವನ್ನು ನಾಶ ಮಾಡೋಕೆ ಯಾರಿಂದಲೂ ಸಾಧ್ಯವಿಲ್ಲ ಅನ್ನೋ ಕಾನ್ಫಿಡೆನ್ಸ್ ನಮಗಿರಬೇಕು. ಆದರೆ ವಾಸ್ತವ ಹಾಗಿದೆಯಾ? ಧರ್ಮ ರಕ್ಷಣೆಯ ಬಗ್ಗೆ ಧರ್ಮವೇ ಏನು ಹೇಳುತ್ತೆ ಅಂತ ನಾವು ಎಂದಾದರೂ ಅಧ್ಯಯನ ಮಾಡಿದ್ದೀವಾ? ಇನ್ನು ತಮ್ಮನ್ನು ತಾವು ಎಲ್ಲ ಬಲ್ಲವರು ಎಂದುಕೊಂಡಿರುವ ಕೆಲವರು ಮಾತನಾಡುವಾಗ ಧರ್ಮ ರಕ್ಷಣೆ ಮಾಡೋಕ್ಕೆ ನಾವ್ಯಾರು, ನಾವೆಲ್ಲ ತುಚ್ಛ ಮಾನವರು ಅಂತೆಲ್ಲ ಬೇಜವಾಬ್ದಾರಿ ಹೇಳಿಕೆಗಳನ್ನು ಕೊಡ್ತಿರ್ತಾರೆ. ಹಾಗಾದರೆ ಧರ್ಮೋ ರಕ್ಷತಿ ರಕ್ಷಿತಃ ಅನ್ನೋ ವೇದಘೋಷಕ್ಕೆ ಬೆಲೆ ಇಲ್ವಾ? ಸಚ್ಚಿದಾನಂದ ಪರಬ್ರಹ್ಮ ತತ್ವದ ಅಂಶ ನಾವು ಅನ್ನೋ ಸತ್ಯಕ್ಕೆ ಬೆಲೆ ಇಲ್ವಾ? ಇಂತಹವರೆಲ್ಲ ಧರ್ಮದ ವಿಷಯದಲ್ಲಿ ಅಲಂಕಾರ ಪ್ರಯೋಗ, ವೈಯಕ್ತಿಕ ಅಭಿಪ್ರಾಯಗಳನ್ನು ಏಕಾದ್ರೂ ವ್ಯಕ್ತಪಡಿಸ್ತಾರೆ ಅಂತ. ಧರ್ಮ ರಕ್ಷಣೆ ಮಾಡೋಕ್ಕೆ ನಾವ್ಯಾರು? ಧರ್ಮವನ್ನು ನಾಶ ಮಾಡೋಕ್ಕೆ ಸಾಧ್ಯವಿಲ್ಲ, ತುಚ್ಛ ಮಾನವರು. ಇಂತಹ ಹೇಳಿಕೆಗಳೆಲ್ಲ ಧರ್ಮದ ವಿನಾಶಕ್ಕೆ ದಾರಿ ಮಾಡಿಕೊಡುತ್ತೆ. ಹೌದು, ಈ ಎಲ್ಲ ವಿಷಯಗಳಿಗೂ ಮತ್ತು ನಾನು ನಿಮಗೆ ಕೇಳಿದ ಮೊದಲ ಪ್ರಶ್ನೆಗೂ ಸಂಬಂಧ ಇದೆ. ಮೊದಲು ನಾವು ಸನಾತನ ಧರ್ಮ ಅಂದರೆ ಏನು ಅಂತ ಸರಿಯಾಗಿ ತಿಳಿದುಕೊಳ್ಳೋ ಅವಶ್ಯಕತೆ ಇದೆ. ಆರ್ಷ ವಿದ್ಯಾ ಸಮಾಜಕ್ಕೆ ಬರುವವರೆಗೂ, ಆಚಾರ್ಯ ಶ್ರೀ ಮನೋಜ್ಜಿಯವರ ಮಾತುಗಳನ್ನು ಕೇಳುವವರೆಗೂ ನನಗೂ ಸಹ ಸನಾತನ ಧರ್ಮ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ನನ್ನನ್ನು ಅಜ್ಞಾನ ಬಾಧಿಸಿತ್ತು. ಈ ವಿಡಿಯೋ ಸೀರೀಸ್ನ ಮೂಲಕ ಇನ್ನು ಮುಂದೆ ನಾವೆಲ್ಲರೂ ಒಟ್ಟಾಗಿ ಸನಾತನ ಧರ್ಮ ಅಂದರೆ ಏನು, ಧರ್ಮ ಎದುರಿಸುತ್ತಿರುವ ಸಮಸ್ಯೆಗಳು ಎಲ್ಲವನ್ನೂ ಅಧ್ಯಯನ ಮಾಡೋಣ ಬನ್ನಿ. ಋಷಿಗಳು ಧರ್ಮವನ್ನು ಎರಡು ರೀತಿಯಲ್ಲಿ ವಿಂಗಡಿಸುತ್ತಾರೆ. ಒಂದು, ಧರ್ಮ ತತ್ವ, ಸನಾತನ ಧರ್ಮ ತತ್ವ. ಇದನ್ನು ರಿತಮ್ ಅಥವಾ ಪ್ರಪಂಚ ಸಂವಿಧಾನ ಅಂತಲೂ ಕರೆಯುತ್ತಾರೆ. ಎರಡು, ಧರ್ಮಶಾಸ್ತ್ರ, ಸನಾತನ ಧರ್ಮಶಾಸ್ತ್ರ ಅಥವಾ ಸನಾತನ ಧರ್ಮ ಮಾರ್ಗ. ಈ ಧರ್ಮಶಾಸ್ತ್ರವನ್ನೇ ನಾವು ಹಿಂದೂ ಧರ್ಮ, ಆರ್ಯ ಧರ್ಮ, ಆರ್ಷ ಧರ್ಮ, ವೇದ ಮುಂತಾದ ಹೆಸರುಗಳಲ್ಲಿ ಕರೆಯೋದು. ಸನಾತನ ಧರ್ಮದ ಸರಿಯಾದ ಅಧ್ಯಯನ ಮಾಡದೇ ಇರುವವರು ಧರ್ಮ ತತ್ವವನ್ನು ಧರ್ಮಶಾಸ್ತ್ರ ಅಂತ ತಪ್ಪಾಗಿ ಅರ್ಥ ಮಾಡ್ಕೋತಾರೆ. ಇವೆರಡರ ನಡುವಿನ ವ್ಯತ್ಯಾಸವನ್ನು ಎಲ್ಲರೂ ತಿಳಿದುಕೊಳ್ಳಲೇಬೇಕು. ಇಲ್ಲವಾದರೆ ಅದು ಅಜ್ಞಾನಕ್ಕೆ, ನಂತರ ಪ್ರಮಾದಕ್ಕೆ ದಾರಿ ಮಾಡಿಕೊಡುತ್ತೆ. ಧರ್ಮ ತತ್ವ ಹಾಗೂ ಧರ್ಮಶಾಸ್ತ್ರಗಳ ನಡುವಿನ ವ್ಯತ್ಯಾಸವನ್ನು ನೋಡೋಣ ಬನ್ನಿ. ಮನುಷ್ಯನಿಗೆ ಅವನ ಮಿತಿಗಳ ಕಾರಣ ಧರ್ಮ ತತ್ವದ ನಿಗೂಢ ರಹಸ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಹಾಗಾಗಿ ಋಷಿಗಳು ಇದರ ಬಗ್ಗೆ ಹೆಚ್ಚಾಗಿ ಹೇಳೋದಿಲ್ಲ. ಅದನ್ನೇ ವ್ಯಾಸ ಮಹರ್ಷಿಗಳು ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಮ್ ಅಂತ ಹೇಳಿರೋದು. ಆದರೆ ಉಪಾಸನೆಯ ಮೂಲಕ ಒಬ್ಬ ವ್ಯಕ್ತಿ ಉನ್ನತ ಮಟ್ಟಕ್ಕೆ ಏರುತ್ತಾ, ವಿಕಾಸನಗೊಳ್ಳುತ್ತಾ ಧರ್ಮ ತತ್ವದ ಅನುಭವವನ್ನು ಪಡೆದುಕೊಳ್ಳಬಹುದು. ಯಾವುದು ಈ ಪ್ರಪಂಚವನ್ನು ಪ್ರಪಂಚವನ್ನಾಗಿ ನೆಲೆ ನಿಲ್ಲಿಸಿದೆಯೋ ಅದೇ ಧರ್ಮತತ್ವ, ಲಾ ಆಫ್ ಯೂನಿವರ್ಸ್. ಮತ್ತು ನಾವು ಈ ಧರ್ಮತತ್ವಕ್ಕಾಗಿ ಹೋರಾಡದಿದ್ದರೂ ಅದಕ್ಕೆ ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ಅದು ಹಾಗೆಯೇ ನೆಲೆ ನಿಂತಿರುತ್ತೆ. ಈ ಧರ್ಮತತ್ವದ ನಾಶ ಅಥವಾ ರಕ್ಷಣೆಗೆ ಮನುಷ್ಯರ ಅಗತ್ಯವಿಲ್ಲ.
ಇದು ಧರ್ಮತತ್ವ. ಈಗ ನಾವು ಧರ್ಮಶಾಸ್ತ್ರ, ಸನಾತನ ಧರ್ಮಶಾಸ್ತ್ರ ಅಥವಾ ಸನಾತನ ಧರ್ಮ ಮಾರ್ಗ ಅಂದರೆ ಏನು ಅಂತ ನೋಡೋಣ. ಧರ್ಮತತ್ವದ ಆಧಾರದ ಮೇಲೆ ಈಶ್ವರನೇ ನಮಗೆ ದಯಪಾಲಿಸಿರುವ ಮಹಾಜ್ಞಾನವೇ ಸನಾತನ ಧರ್ಮಶಾಸ್ತ್ರ. ಧರ್ಮಶಾಸ್ತ್ರದ ಬಗ್ಗೆ ವ್ಯಾಸ ಮಹರ್ಷಿಗಳು ಹೇಳಿರುವುದು ಹೀಗೆ: ಊರ್ಧ್ವಬಾಹುರ್ವಿರೋಮೇಶ ನ ಚ ಕಶ್ಚಿತ್ ಶಿನೋತ್ತಿ ಮೇ ಧರ್ಮಾದರ್ಥಶ್ಚ ಕಾಮಶ್ಚ ಸಕಿಮರ್ಥಂ ನ ಸೇವ್ಯತೆ. ಅಂದರೆ ಎರಡೂ ತೋಳುಗಳನ್ನು ಮೇಲೆ ಚಾಚಿ ನಾನು ಗಟ್ಟಿಯಾದ ಧ್ವನಿಯಲ್ಲಿ ಸಾರುತ್ತಿರುವೆ, ಆದರೆ ಯಾರೂ ನನ್ನ ಮಾತನ್ನು ಕೇಳಿಸಿಕೊಳ್ಳುತ್ತಿಲ್ಲ. ಈ ಸನಾತನ ಧರ್ಮಶಾಸ್ತ್ರವನ್ನು ಸರಿಯಾಗಿ ಅನುಷ್ಠಾನ ಮಾಡಿದರೆ ಪುರುಷಾರ್ಥ ಪ್ರಾಪ್ತಿ, ಅಂದರೆ ಧರ್ಮಾರ್ಥ ಕಾಮ ಮೋಕ್ಷಗಳು ಅರ್ಥಾತ್ ಸಂಪೂರ್ಣ ಜೀವಿತ ವಿಜಯ ಲಭಿಸುತ್ತದೆ. ಈ ಜೀವನ ಪದ್ಧತಿಯನ್ನು ಏಕೆ ನೀವು ಪಾಲಿಸುತ್ತಿಲ್ಲ ಎನ್ನುವುದು ವೇದವ್ಯಾಸರು ಹೇಳಿರುವ ಸಾಲುಗಳ ಅರ್ಥ. ಗಮನಿಸಿ, ಶ್ರೀ ಪರಮೇಶ್ವರನೇ ನೀಡಿರುವ ಸನಾತನ ಧರ್ಮಶಾಸ್ತ್ರದ ಪಂಚಮಹಾಕರ್ತವ್ಯಗಳನ್ನು, ಅಂದರೆ ಸನಾತನ ಧರ್ಮಶಾಸ್ತ್ರದ ಅಧ್ಯಯನ, ಅನುಷ್ಠಾನ, ಪ್ರಚಾರ, ಅಧ್ಯಾಪನ ಮತ್ತು ಸಂರಕ್ಷಣೆಗಳನ್ನು ನಾವು ಮಾಡದಿದ್ದರೆ ಅದು ನಾಶವಾಗುತ್ತೆ, ಅಧರ್ಮ ಹೆಚ್ಚಾಗುತ್ತೆ, ಲೋಕದಲ್ಲಿ ದುರ್ಗತಿ ಉಂಟಾಗುತ್ತೆ. ಈಗ ನಮಗೆಲ್ಲರಿಗೂ ಅರ್ಥ ಆಗಿದೆ ಅಲ್ವಾ ಸನಾತನ ಧರ್ಮ ಅಂದರೆ ಸನಾತನ ಧರ್ಮಶಾಸ್ತ್ರ ಅಂತ. ಈ ಧರ್ಮಶಾಸ್ತ್ರ ಮತ್ತು ಧರ್ಮತತ್ವದ ವ್ಯತ್ಯಾಸ ತಿಳಿದುಕೊಳ್ಳದೆ ಅಜ್ಞಾನದಿಂದ ಮನುಷ್ಯರು ಧರ್ಮ ರಕ್ಷಣೆಯನ್ನು ಮಾಡುವ ಅಗತ್ಯವಿಲ್ಲ, ನಾವ್ಯಾರು ಧರ್ಮ ರಕ್ಷಣೆ ಮಾಡೋಕೆ ಅಂತ ಹೇಳುವವರೆಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಈ ಧರ್ಮಶಾಸ್ತ್ರ ನಮಗೆ ಹೇಗೆ ಸಿಕ್ಕಿದ್ದು ಅಂದರೆ ನಮ್ಮ ಸನಾತನ ಧರ್ಮವನ್ನು ಸ್ಥಾಪನೆ ಮಾಡಿದವರು ಯಾರು ಎಲ್ಲವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಮಸ್ಕಾರ.